ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ಟಾಪಿಕ್ ಬಂದು ನಾನು ಲೋಡ್ ಸ್ಟಿಚ್ಚಲ್ಲಿ ಬೀಡ್ಸ್ ಸ್ಟಿಚ್ಚಲ್ಲಿ ನಾನು ಈಗಾಗಲೇ ಪ್ರಾಕ್ಟೀಸನ್ನು ಮಾಡಿಸಿದ್ದೀನಿ. ಈಗ ನಾವು ಶೇಪ್ಗಳು ಬಂದಾಗ ಯಾವ ರೀತಿ ಎಲ್ಲ ಬೀಡನ್ನು ಯೂಸ್ ಮಾಡ್ಕೋತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಒಂದೇ ವಿಡಿಯೋದಲ್ಲಿ 3 ಡಿಸೈನನ್ನು ತೋರಿಸ್ಕೊಡ್ತೀನಿ ನಾನು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಲೀವ್ಸ್ ಡಿಸೈನನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ಲೀವ್ಸ್ ಡಿಸೈನ್, ಮತ್ತು ನೆಕ್ಸ್ಟ್ ಮಾಡುವಾಗ ಇನ್ಯಾವ ಡಿಸೈನ್ ಹಾಕ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಲೀವ್ಸ್ ಕಾಣಿಸ್ತಿದೆಯಲ್ಲ, ಇದಕ್ಕೆ ನಾವೀಗ ಲೋಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದನ್ನು ಫಸ್ಟ್ ಲೋಡ್ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ ಎರಡೆರಡಕ್ಕೆ ಲಾಕ್ ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಪೂರ್ತಿ ಲೋಡ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ. ಲೋಡ್ ಮಾಡ್ಕೊಂಡಿದ್ದೀನಿ. ಈಗಾಗಲೇ ನಿಮಗೆ ಪ್ರಾಕ್ಟೀಸ್ ಕೊಟ್ಟಿದ್ದೀನಿ ಅಂತ ಅನ್ನೋದಕ್ಕೋಸ್ಕರ ನಾನೀಗ ಎಲ್ಲ ಫುಲ್ಲು ಲೋಡ್ ಮಾಡ್ಕೊಂಡೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈಗ ಇಲ್ಲಿ ಆಯಿತು, ಇಲ್ಲೊಂದು ಲಾಕು. ಇನ್ನೂ ದಪ್ಪ ದಪ್ಪ ಬೀಡ್ ಬರುತ್ತೆ ನೋಡಿ, 2 mm 4 mm ಅವೆಲ್ಲನೂ ನೆಕ್ಸ್ಟು ಯಾವ ರೀತಿ ಲಾಕ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಯಾಕೆಂದರೆ ಫಸ್ಟು ಇದು ಜಾಸ್ತಿ ಮುಖ್ಯವಾಗಿ ಬೇಕಾಗುವಂಥದ್ದು. ಅದಕ್ಕೋಸ್ಕರ ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡು ಈ ರೀತಿ ಎಳ್ಕೋಬೇಕು. ಈ ರೀತಿ ಎಳ್ಕೊಳ್ಳಿ. ನೋಡಿ, ಎರಡೆರಡನ್ನೇ ಹಾಕೊಂಡು ಒಂದೊಂದು ಸತಿ ಏನಾಗುತ್ತೆ, ಇದನ್ನು ಹಾಕುವಾಗ್ಲೂ ಬೀಡ್ಸ್ಗಳು ಕೆಳಗೆ ಬೀಳುವಂಥ ಚಾನ್ಸ್ ಇರುತ್ತೆ. ಆಗ ಏನು ತಲೆ ಕೆಡ್ಸ್ಕೊಕ್ಕೆ ಹೋಗಬೇಡಿ. ಅದನ್ನು ತಿರ್ಗಾ ಎತ್ಕೊಳ್ಳೋಕ್ಕೆ ಟ್ರೈನು ಮಾಡಬೇಡಿ. ನೀವು ಆದ ನಂತರ ಲಾಸ್ಟಲ್ಲಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ರಾಗತ್ತೆ. ಬಿಟ್ಬಿಟ್ಟು ಬೇರೆ ಈಗ ಇದರಲ್ಲಿ ನೀಡಲಲ್ಲಿ ತೀರೋಯ್ತು ಅಂತಂದರೆ ಪುನಃ ಅದಕ್ಕೆ ಲೋಡ್ ಮಾಡ್ಕೊಳ್ಳೋದು. ಲೋಡ್ ಮಾಡ್ಕೊಂಡು ಪುನಃ ಅದನ್ನು ನೋಡಿ, ಈಗ 3 ಇದೆ ಇದರಲ್ಲಿ, ಇಲ್ಲ 4 ಇದೆ. 2 ಸತಿ ಲಾಕ್ ಮಾಡ್ತೀನಿ ನಾನು. 3 ಅಕಸ್ಮಾತ್ 3 ಇತ್ತು ಅಂದರೆ ಹಾಕಿ, ಯಾವುದೇ ತೊಂದರೆ ಏನಿಲ್ಲ. ಈಗ ನೋಡಿ, ಕೈಯಲ್ಲೇ ನಾನು ಹೋಲ್ಡ್ ಮಾಡ್ಕೊಂಡಿದ್ದೀನಲ್ಲ, ನಾನು ನೋಡ್ಕೊಳ್ಳಿಲ್ಲ, ಅದರಿಂದ 3 ಅಂತಂದೆ. ಈಗ ನೋಡಿ, ಇದನ್ನು ಅಷ್ಟೇ ನಾವು ಯಾವ ಶೇಪಲ್ಲಿ ಮಾಡಿದ್ದೀವಲ್ಲ ಅಲ್ಲಿ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ನೋಡಿ, ಈಗ 3 ಐತೆ. 3 ಇದ್ದಾಗ ಹಾಕ್ಬಿಡಿ, ಏನು ತೊಂದರೆ ಇಲ್ಲ. ನೀವು ಯಾವಾಗಲೂ ಅದೇ ರೀತಿ ಮಾಡಬಾರ್ದು. ಒಂದೊಂದು ಸತಿ ಏನಾದರೂ ತಿರ್ಗಾ ಒಂದು ಬ್ಯಾಲೆನ್ಸ್ ಉಳ್ಕೊಂತು ಅಂದಾಗ ಪರವಾಗಿಲ್ಲ ಹಾಕಿ. ಆಗ ಒಂದು ಸತಿ ಏನಾದರೂ ಒಂದೊಂದು ಸತಿ 3 ಉಳ್ಕತ್ತು ಅಂತಂದಾಗ ಪರವಾಗಿಲ್ಲ, ಹಾಕ್ಬೋದು, ಏನು ತೊಂದರೆ ಆಗಲ್ಲ. ಅದನ್ನೇ ಅಭ್ಯಾಸ ಮಾಡ್ಕೋಬಾರ್ದು. ಈಗ ನೀಡಲಲ್ಲಿ ಖಾಲಿಯಾಗಿದೆ. ಈಗ ಪುನಃ ನಾನು ಇದನ್ನು ಲೋಡ್ ಮಾಡ್ಕೋತೀನಿ ನೋಡಿ. ಈ ರೀತಿ ಲೋಡ್ ಮಾಡ್ಕೊಂಡು ಈ ರೀತಿ ಮೂತಿ ನಾನು ಮೊದಲೇ ಹೇಳ್ಕೊಟ್ಟಾಗೆ ನೋಡಿ, ಈ ಮೂತಿ ಈ ಕಡೆ ಇರಬೇಕಾಗತ್ತೆ ನೋಡಿ. ಇದನ್ನು ಎರಡನ್ನೇ ನೋಡಿ ಈ ರೀತಿ ಹಾಕ್ಕೊಂಡು, ಈಗ ನಿಮಗೆ ಆಗಿಲ್ಲ ಅಂದಾಗ ಹಿಂಗೆ ಬಿಟ್ಬಿಡ್ಬೇಕು. ಬಿಟ್ಬಿಟ್ಟು ಕಾಣಿಸ್ತಿದೆಯಾ ಅಂತ ಬಿಟ್ಬಿಟ್ಟು ಪುನಃ ಮೇಲ್ಗಡೆ ಎಳ್ಕೊಂಡಾಗ ನಿಮಗೆ, ಯಾಕೆಂದರೆ ಹೊಸ್ದಾಗಿ ಮಾಡೋರಿಗೆ ಬೆರಳುಗಳೆಲ್ಲ ನೋವು ಬರುತ್ತೆ. ಹೊಸ್ದಾಗಿ ಈ ರೀತಿ ಇವೆಲ್ಲ ಸೆನ್ಸಿಟಿವ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಏನಾಗುತ್ತೆ, ಇದು ಈಗ ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ಇದು ನೀಡಲ್ಲೂ ತುಂಬಾ ಸಣ್ಣ ಇರುತ್ತೆ ಇದು, ಮತ್ತು ಗಟ್ಟಿ ಇರಲ್ಲ. ಈಗ ನಾವು ವರ್ಕ್ ಮಾಡ್ತೀವಲ್ಲ ಅಷ್ಟು ನೋಡಿ, ಇಲ್ಲಿ ಸೂಜಿಗೆ ದಾರ ಇದಾಗಿತ್ತು, ತೆಗೆದುಬಿಟ್ಟು ಈಗ ಈ ನೀಡಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಫ್ರೆಂಡ್ಸ್, ಇದು ನಾವು ವರ್ಕ್ ಮಾಡ್ತೀವಲ್ಲ ಆ ನೀಡಲ್ಲಷ್ಟು ಗಟ್ಟಿ ಬರಲ್ಲ, ತುಂಬಾ ತೆಳುವಾಗಿರುತ್ತೆ. ಜೊತೆಗೆ ನಾವು ಹೆಂಗೆ ತಿರುಗಿಸ್ತೀವಿ ಆ ರೀತಿ ಎಲ್ಲ ಬಳಗ್ತಾ ಇರುತ್ತೆ. ಅದರಿಂದ ನಿಮ್ಗೆ ಇದು ಸೆನ್ಸಿಟಿವ್ ಅಂತ ಹೇಳಿದೆ ನಾನು ನೋಡಿ. ಎರಡನ್ನೇ ಹಾಕೊಂಡು ಇದನ್ನು ಈ ರೀತಿ ಬೆರಳಿಂದ ಈ ರೀತಿ ಎಳ್ಕೊಳ್ಳಿ ನೋಡಿ. ಇದನ್ನು ಶೇಪಲ್ಲೇ ಹಾಕ್ಬಿಟ್ಟು ಇದನ್ನು ಮೇಲ್ಗಡೆ ಈ ರೀತಿ ಎಳ್ಕೊಂಡು ಬೆರಳಲ್ಲಿ ಈ ರೀತಿ ಇಟ್ಕೊಳ್ಳಿ. ಆಗ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಪುನಃ ಈಗ ಕೆಳಗಡೆಯಿಂದ ದಾರನ ಎಳ್ಕೊಂಡು ನೋಡಿ, ಕೆಳಗಡೆಯಿಂದ ದಾರ ಎಳ್ಕೊಳ್ಳಿ. ಎಳ್ಕೊಂಡಾದ ನಂತರ ಈ ರೀತಿ ರೊಟೇಟ್ ಮಾಡಿ ಪುನಃ ಮೇಲ್ಗಡೆಗೆ ಸ್ವಲ್ಪ ಈ ರೀತಿ ದಾರ ಎಳ್ಕೋಬೇಕು. ಎಳ್ಕೊಂಡು ಪುನಃ ಎರಡನ್ನೇ ಬಿಟ್ಕೊಂಡು ಸ್ವಲ್ಪ ನಿಧಾನ ಆಗುತ್ತೆ, ಪರವಾಗಿಲ್ಲ. ಅಭ್ಯಾಸ ಆಗೋ ತನಕ ಆರಾಮಾಗಿ ಕಲ್ತ್ಕೊಳ್ಳಿ ಈ ರೀತಿ. ಇದಿಷ್ಟನ್ನು ಈಗ ನಾನು ಏನು ಬೇಸಿಕ್ಕೆಲ್ಲ ಹೇಳ್ಕೊಟ್ಟಿದ್ದೀನಲ್ಲ ಅದನ್ನು ನೀವು ಖಂಡಿತ ಫಾಲೋ ಮಾಡಿದರೆ ನಮಗೆ ನಿಮ್ಮ ಬ್ಲೌಸ್ಗೆ ಫಸ್ಟು ಸ್ಟಾರ್ಟಿಂಗು ಒಂದು ಪುಟ್ಟದಾಗಿ ಒಂದು ಡಿಸೈನನ್ನು ಮಾಡ್ಕೊಳ್ಳಿ. ಡಿಸೈನನ್ನು ಮಾಡ್ಕೊಂಡಾಗ ನಿಮಗೆ ಧೈರ್ಯ ಬರುತ್ತೆ ಯಾವ ರೀತಿ ಮಾಡೋದು ಅಂತ. ಆಗ ನೀವು ಬೇರೆ ಆದಷ್ಟು ನಿಮ್ಮ ಬ್ಲೌಸ್ಗೆ ಒಂದಷ್ಟು ಬ್ಲೌಸ್ಗೆ ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ, ಚೆನ್ನಾಗಿ ಕಾಣಿಸ್ತಿದೆಯಾ, ನೀಟ್ ಇದೆಯಾ ಅನ್ನೋದು. ಆಗ ನೀವು ಬೇರೆಯವ್ರಿಗೆ ಮಾಡೋದಕ್ಕೆ ಧೈರ್ಯ ಮಾಡಬೇಕು. ಸ್ಟಾರ್ಟಿಂಗೆ ನೀವು ಸ್ವಲ್ಪ ಕಲಿತ ತಕ್ಷಣ ನೋಡಿ ಈ ರೀತಿ ಬಂದಾಗ ಇದನ್ನು ತೆಗೆದುಬಿಟ್ಟು ಸ್ವಲ್ಪ ಕಲಿತ ತಕ್ಷಣವೇ ನೀವು ಬೇರೆಯವ್ರ ಬ್ಲೌಸನ್ನು ಇಸ್ಕೊಂಡು ಮಾಡುವಂಥ ಧೈರ್ಯವನ್ನು
ಖಂಡಿತ ಮಾಡಬೇಡಿ. ಯಾಕೆ ಅಂದರೆ ಅದು ಅಷ್ಟು ಪರ್ಫೆಕ್ಷನ್ ಇರಲ್ಲ. ಒಂದು ಸತಿ ಅವರು ಚೆನ್ನಾಗಿಲ್ಲ ಅಂತ ಹೋದರೆ ನೀವು ಚೆನ್ನಾಗಿ ಮಾಡ್ತಿದ್ದೀವಿ ಅಂದಾಗಲೂ ನಿಮಗೆ ಪುನಃ ನಿಮಗೆ ಕಸ್ಟಮರ್ ಎಲ್ಲ ಸೆಟ್ ಆಗುವಂಥದ್ದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ನಿಮ್ಮ ಬ್ಲೌಸ್ಗೆ ಮಾಡ್ಕೊಳ್ಳಿ. ಸ್ಟಾರ್ಟಿಂಗೇ ಚೆನ್ನಾಗಿ ಬರಲ್ಲ, ಆಗ ಅದನ್ನು ನೀಟ್ ಮಾಡ್ಕೊಳ್ಳಿ. ನೀಟ್ ಮಾಡ್ಕೊಂಡು ನಂತರ ಪರ್ಫೆಕ್ಟಾಗಿ ಬಂದಿದೆ ಅಂದಾಗ ಅದನ್ನೇ ನೀವು ಕಸ್ಟಮರ್ಗೆ ತೋರಿಸಿದ್ರೆ ಖಂಡಿತ ನಿಮಗೆ ಕೆಲಸಗಳು ಸಿಗುತ್ತೆ ಅಂತ ಹೇಳ್ತಾ ನೋಡಿ ತಿಲಕ ಡಿಸೈನ್ ಮಾಡಿದ್ದೀನಿ. ಈಗ ಇಲ್ಲೊಂದು ತ್ರಿಭುಜಾಕಾರದ್ದು ಡಿಸೈನನ್ನು ಮಾಡ್ತೀನಿ ನೋಡಿ. ಈಗ ಇಲ್ಲೊಂದು ಗೆರೆ, ಇಲ್ಲೊಂದು ಗೆರೆ, ಪುನಃ ಇಲ್ಲೊಂದು ಗೆರೆ, ಈ ರೀತಿ ಇವೆಲ್ಲ ಬೇಸಿಕ್ ಇವು ಡಿಸೈನ್ಸು. ಇವಿಷ್ಟನ್ನು ನೀವು ಕಲಿತ್ರೆ ಆರಾಮಾಗಿ ನೀವು ಬೇರೆ ಡಿಸೈನ್ಗಳಿಗೂ ರೊಟೇಟ್ ಮಾಡುವಂಥದ್ದು. ಮುಂದಿನ ಡಿಸೈನ್ಗಳಲ್ಲಿ ನಾನು ಫ್ಲವರ್ ಎಲ್ಲ ಥ್ರೆಡ್ ವರ್ಕ್ ಮಾಡಿ ಬೀಡ್ಸ್ ಹಾಕ್ತೀನಲ್ಲ, ಆಗ ಖಂಡಿತ ತೋರಿಸ್ಕೊಡ್ತೀನಿ. ಈಗ ನಿಮ್ಮ ಪ್ರಾಕ್ಟೀಸ್ಗಷ್ಟೇ ನಾನು ತೋರಿಸ್ಕೊಡ್ತಾ ಇರುವಂಥದ್ದು. ಫಸ್ಟು ದಾರನ ಈ ರೀತಿ ಎಳ್ಕೊಂಡು ಅದನ್ನು ಅಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡೆ ಲಾಕ್ ಮಾಡ್ಕೊಂಡ ನಂತರ ಬೀಡನ್ನು ಆ್ಯಡ್ ಮಾಡ್ಕೊಂಡು ನೋಡಿ ದಾರನ ಈ ರೀತಿ ಎಳ್ಕೊಳ್ಳಿ. ಈ ರೀತಿ ಎರಡೆಡೆ ನಿಮ್ಗೆ ಅಭ್ಯಾಸ ಆದ ತಕ್ಷಣ ಏನಾಗುತ್ತೆ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ದಾರನ ನೀಡಲ್ ಒಳಗಡೆಗೆ ನೋಡಿ ಯಾವ ರೀತಿ ನಾವು ದಾರದೊಳಗಡೆಗೆ ಇದನ್ನು ಬೀಡ್ಸನ್ನು ಬಿಡೋದು ಅಂತ ಗೊತ್ತಾಗುತ್ತೆ. ಏನಂದರೆ ಕೈಗೆ ಏನು ಅಭ್ಯಾಸ ಆಗುತ್ತಲ್ಲ, ಆ ಕೈಯೇ ರೊಟೇಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಒಂದು ಸತಿ ಅದು ಅಭ್ಯಾಸ ಆಗ್ಬಿಟ್ರೆ ಸಾಕು ನಿಮಗೆ. ನೋಡಿ ಈಗ ಇಲ್ಲಿಂದ ಈ ಮೂಲೆಗೆ ತಿರುಗಿಸ್ಕೊಳ್ಳೋಣ. ನೋಡಿ ಇಲ್ಲಿ ಇದಾದ ನಂತರ ನಾನು ಇಲ್ಲಿ ಲಾಕ್ ಮಾಡ್ಕೋತೀನಿ. ಇದನ್ನು ಲಾಕ್ ಏನಾಗಿ ಮಾಡ್ಕೊಂಡೆ ಅಂತಂದರೆ ನೋಡಿ ಇದು ಮೂಲೆ ಏನು ಬರುತ್ತಲ್ಲ, ಆ ಮೂಲೆ ಪರ್ಫೆಕ್ಟಾಗಿ ಬರಬೇಕು. ಅದಕ್ಕೋಸ್ಕರ ನೋಡಿ ನಾವು ಈ ರೀತಿ ಲಾಕ್ ಮಾಡ್ಕೊಂಡಾಗ ಇಲ್ಲಿ ಮೂಲೆ ಅನ್ನುವಂಥದ್ದು ನೀಟಾಗಿ ಬರುತ್ತೆ. ಈಗ ಪುನಃ ನಾವು ಲೋಡ್ ಮಾಡ್ಕೊಳ್ಳೋಣ. ಲೋಡ್ ಮಾಡ್ಕೊಂಡು ಈಗ ನೋಡಿ ಈಗ ದಾರನೇ ಈ ರೀತಿ ಎಳ್ಕೊಂಡು ಇಲ್ಲಿಗೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡು ನಾವೇನು ಬರೆದಿರ್ತೀವಲ್ಲ ಮಾರ್ಕು, ಆ ಮಾರ್ಕ್ ಮೇಲೆ ಹಾಕೊಂಡು ಬಂದರೆ ಆಯಿತು. ಇದೇ ಡಿಸೈನ್ ಅಲ್ಲ, ನೀವು ಯಾವುದೇ ಡಿಸೈನ್ ಮಾಡಿದ್ರು ಅಷ್ಟೇ ಮಾರ್ಕ್ ಮೇಲೆ ನೀವು ಹಾಕೊಂಡ್ರೆ ಆರಾಮಾಗಿ ನಿಮಗೆ ನೀಟ್ ಅನ್ನೋದು ಬರುತ್ತೆ. ನೀವು ಕಲ್ತಂಗೂ ಆಗುತ್ತೆ. ಇದನ್ನು ಒಂದು 10 ಟೈಮ್ಸೇ ನೀವು ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ. ತಕ್ಷಣಕ್ಕೆ ಬರಲ್ಲ. ಈಗಾಗಲೇ ನೀವೆಲ್ಲ ಬೇಸಿಕ್ಕಿಂದನೂ ಮಾಡ್ತಿದ್ದೀನಿ ಅಂತಂದರೆ ಖಂಡಿತ ಬರುತ್ತೆ, ಅದು ಏನು ತೊಂದರೆ ಇಲ್ಲ. ನೋಡಿ ಈ ರೀತಿ ಆದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದಿಷ್ಟು ಮೂಲೆಗೆ ಆಗುತ್ತೆ. ಈಗ ನಾವು ನೋಡಿ ಇಲ್ಲಿಗೆ ಲಾಕ್ ಮಾಡಬೇಕು, ಹಿಂದಕ್ಕೆ ಲಾಕ್ ಮಾಡ್ಕೊಂಡಾಗ ನಮಗೆ ಈಗ ಮುಂದಕ್ಕೆ ಡಿಸೈನನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಈಗಲೂ ಅಷ್ಟೇ ಎರಡು ಎಣ್ಣನ್ನು ಹಾಕ್ಕೊಂಡು ಪುನಃ ನಾವಲ್ಲಿ ಟ್ರಯಾಂಗಲ್ ಬರಬೇಕು ನೋಡಿ, ಅಲ್ಲಿಗೆ ಇದನ್ನು ತಗೊಂಡೋಗಿ ಸೇರಿಸುವಂಥದ್ದು. ಎರಡೆರಡನ್ನೇ ಹಾಕೊಳ್ಳಿ. ಕಾಣಿಸ್ತಿದೆಯಾ? ನಿಧಾನವಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ನೀಡಲ್ ಬಂದ್ಬಿಟ್ಟಾಗ ಏನು ತಲೆ ಕೆಡಿಸ್ಕೊಬೇಡಿ. ಪುನಃ ಆ ದಾರ ಇರುತ್ತೆ, ದಾರದೊಳಗೆ ಹಾಕ್ಬಿಟ್ಟು ಈಗ ನೋಡಿ ಈ ರೀತಿನೇ ಆ್ಯಸ್ ಇಟ್ ಈಸ್ ಎಲ್ಲ ಶೇಪ್ ನಾವೇನು ಕೊಟ್ಟಿರ್ತೀವಲ್ಲ ಆ ಶೇಪ್ ಒಳಗಡೆಗೆ ನೋಡಿ ದಾರನ ತಂದು ರೊಟೇಟ್ ಮಾಡ್ಕೋಬೇಕು. ಮಾಡ್ಕೊಂಡು ಇದನ್ನು ಪುನಃ ಎರಡು ಬೀಡನ್ನು ಹಾಕಿ ಅದನ್ನು ಈ ರೀತಿ ಮಾಮೂಲಿ ಇದನ್ನು ರೊಟೇಟ್ ಮಾಡ್ಕೊಳ್ಬೇಕು. ಪುನಃ ಅದೇ ರೀತಿ ಒಂದೇ ಮೆಥಡು, ಆದರೆ ಏನು ಶೇಪ್ ಕೊಟ್ಟಿರ್ತೀವಲ್ಲ ಆ ಶೇಪಿಗೆ ಮಾತ್ರ ಮಾಡ್ಕೊಳ್ಳುವಂಥದ್ದು. ಈಗ ನೋಡಿ ಇದನ್ನು ಒಂದು ಕೊಟ್ಟರೆ ಸಾಕು, ನಮಗೆ ಟ್ರಯಾಂಗಲ್ಗೆ ಸಾಕಾಗತ್ತೆ. ನೋಡಿ ಇದನ್ನು ತೆಗೆದು ಇಲ್ಲಿ ರೊಟೇಟ್ ಮಾಡಿ ಈಗ ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ಫಸ್ಟು ನಾನು ಹೇಳ್ತಾ ಇರ್ತೀನಿ, ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಲಾಕ್ ಮಾಡೋದನ್ನು ಕಲೀರಿ. ಇಲ್ಲಾಂದ್ರೆ ಏನಾಗುತ್ತೆ, ಹಿಂಗೆ ಎಳೆದ ತಕ್ಷಣ ಇಲ್ಲಿರುವಂಥದ್ದು ಅಷ್ಟೂ ಈಚೆ ಬಂದ್ಬಿಡುತ್ತೆ. ನೀವು ಮಾಡಿ ಏನೂ ಪ್ರಯೋಜನ ಆಗೋದಿಲ್ಲ. ಅದಕ್ಕೋಸ್ಕರ ಈಗ ನೋಡಿ
ಈಗ ನೋಡಿ ತಿಲಿಕ ಡಿಸೈನ್ ಆಯಿತು, ಟ್ರಯಾಂಗಲ್ ಆಯಿತು, ತ್ರಿಭುಜಾಕಾರ ಆಯಿತು, ಮತ್ತು ಬಾಕ್ಸ್ ಟೈಪ್ ನೋಡಿ ಈ ರೀತಿ ಬರ್ಕೊಂಡು ಬಾಕ್ಸ್ ಕಾಣಿಸ್ತಿದೆಯಾ, ಬಾಕ್ಸ್ ಟೈಪ್ ಹಾಕೊಂಡು ಈಗ ಅದಕ್ಕೆ ನಾವು ವರ್ಕನ್ನು ಮಾಡಬೇಕು. ಇವೆಲ್ಲ ಬೇಸಿಕ್ ಅಂತಲೇ ಹೇಳ್ಬೋದು. ಎಲ್ಲ ನಿಮಗೆ ಗೊತ್ತಾಗಿದ್ದರೆ ಮುಂದೆ ನೀವು ವಿಡಿಯೋ ವರ್ಕ್ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ನೋಡಿ ಈ ರೀತಿ ಇಟ್ಕೊಂಡು ದಾರನ ಗಂಟಾಗಿ ಇಟ್ಕೊಳ್ಳಿ. ನೀವು ಫಸ್ಟು ಜರಿ ಥ್ರೆಡ್ಡಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಅದಕ್ಕೋಸ್ಕರನೇ ನಾನು ಜರಿ ಥ್ರೆಡ್ಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಜರಿ ಥ್ರೆಡ್ಡು ನೋಡಿ ಸ್ಟಾರ್ಟಿಂಗಲ್ಲಿ ನೀವು ಜರಿ ಥ್ರೆಡ್ಡಲ್ಲಿ ಮಾಡಿದ್ರೆ ಒಳ್ಳೆಯದು. ಈಗ ಇಲ್ಲಿಂದ ತಗೊಂಡು ಇಲ್ಲಿ ಒಂದು ಗಂಟನ್ನು ಹಾಕೋಬೇಕು. ಹಾಕೊಂಡು ನೋಡಿ ಆ್ಯಸ್ ಇಟ್ ಈಸ್ ಮೊದಲೇನು ತೋರಿಸ್ಕೊಟ್ಟಿದ್ನ ನಾವೇನು ಶೇಪನ್ನು ಬರೆದಿದ್ದೀವಲ್ಲ ಆ ಶೇಪ್ ಮೇಲೆ ನೋಡಿ ದಾರ ಎಳ್ಕೊಂಡು ರೊಟೇಟ್ ಮಾಡ್ಕೋಬೇಕು. ಪುನಃ ಈ ರೀತಿ ಪುನಃ 2 ಬೀಡನ್ನು ಹಾಕೊಳ್ಳಿ. 2 ಬೀಡನ್ನು ಹಾಕೊಂಡು ಪುನಃ ದಾರನ ಈ ರೀತಿ ಎಳ್ಕೋಬೇಕು. ಪುನಃ 2 ಬೀಡನ್ನು ಹಾಕೊಂಡು ದಾರನೇ ಎಳ್ಕೊಳ್ಳಿ. ಮತ್ತು ಯಾವಾಗಲೂ 2 ಬೀಡೆ ಅಂತ ಅನ್ಬೇಡ್ದು. ಈಗ ನಮಗೆ ಕ್ರಾಸಿಂಗಲ್ಲಿ ನಮಗೆ 1 ಬೀಡ್ ಹಿಡಿಯುವಷ್ಟು ಜಾಗ ಇದೆ. ಆಗ ನಾವು ಒಂದೇ ಬೀಡನ್ನು ಹಾಕ್ಬೇಕು ಅಲ್ಲಿಗೆ. ಇಲ್ಲಾಂದ್ರೆ ಏನಾಗುತ್ತೆ ಅದು ಡಿಸೈನು ಈಗ ಸರಿ ಸ್ವಲ್ಪ ಮುಂದಕ್ಕಾದರೂ ನಡೆಯುತ್ತೆ. ನಾನು ಪ್ರಾಕ್ಟೀಸಿಗೆ ತೋರಿಸ್ತಾ ಇದ್ದೀನಿ. ನೀವು ಡಿಸೈನ್ ಮಾಡುವಾಗ ಆ ಸ್ಕ್ವೇರ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬರಬೇಕಾಗತ್ತೆ. ನೀವು ಅದನ್ನು 1 ಬೀಡ್ ಮುಂದಕ್ಕಾದರೂ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನೋಡಿ ಇದನ್ನು ಈ ರೀತಿ ಇಟ್ಕೊಂಡು ಈ ರೀತಿ ದಾರ ಎಳ್ಕೊಂಡು ರೊಟೇಟ್ ಮಾಡ್ಕೋಬೇಕು. ಪುನಃ ಈ ರೀತಿ ಹಾಕಬೇಕು. ಕಾಣಿಸ್ತಿದೆಯಾ? ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಏನಾರ ಅರ್ಥ ಆಗಿಲ್ಲ ಅಂದರೆ ನೋಡಿ ಈ ರೀತಿ ಹಾಕೊಂಡು ಇದನ್ನು ದಾರನ ಮೇಲೆ ಬೀಡನ್ನು ಮೇಲೆ ಎತ್ಕೊಳ್ಳಿ. ಈ ರೀತಿ ಇದು ಬಂದ ತಕ್ಷಣ ಇದನ್ನು ಈ ರೀತಿ ರೊಟೇಟ್ ಮಾಡಬೇಕು. ರೊಟೇಟ್ ಮಾಡಿದಾಗ ನಮಗೆ ಬರುತ್ತೆ. ಆಗ ಪುನಃ ನಾವು 2ಅನ್ನೇ ಬಿಡಬೇಕು. ಈಗ ಇದು ಬಾಕ್ಸ್ ರೆಡಿಯಾಗಿದೆ. ಈಗ ಸಾಕು ಬಾಕ್ಸ್ ನೋಡಿ 2 ಹಾಕಿದ್ರೆ ಈಗ ಬಾಕ್ಸ್ ಕಂಪ್ಲೀಟ್ ಆಗುತ್ತೆ. ಈಗ ನಾವು ಇದನ್ನು ಈ ರೀತಿ ರೊಟೇಟ್ ಮಾಡ್ಕೊಂಡು ಇಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು. ನಮಗೆ ಮೂಲೆ ಸರಿಯಾಗಿ ಬರಬೇಕಲ್ಲ ಅದಕ್ಕೆ. ಮತ್ತು ಇಲ್ಲಿ ನೋಡಿ ಮತ್ತು ಇನ್ನೊಂದು ಈಗ ನೀಡಲನ್ನು ಯಾವ ರೀತಿನೇ ಆ ರೀತಿನೇ ಇಟ್ಕೋಬೇಕು ಅಂದರೆ ಏನಿಲ್ಲ. ಅದರಲ್ಲೇನು ನಿಮಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೆ ಆ ರೀತಿ ಒಬ್ಬೊಬ್ರಿಗೆ ಒಂದೊಂದು ಥರ ಕಂಫರ್ಟಬಲ್ ಅನ್ನುತ್ತೆ. ಕೆಲವರು ಬಲಗೈಯಲ್ಲಿ ಬರೀತಾರೆ, ಕೆಲವರು ಎಡಗೈಯಲ್ಲಿ ಬರೀತಾರೆ. ಆ ರೀತಿ ನಿಮಗೆ ಯಾವ ರೀತಿ ಹಿಡ್ಕೊಂಡಾಗ ನಿಮಗೆ ವರ್ಕ್ ಮಾಡೋಕ್ಕೆ ಕಂಫರ್ಟಬಲ್ ಅನಿಸುತ್ತೆ ಅದೇ ರೀತಿ ಅದೇ ಮೆಥಡಲ್ಲಿ ಇಟ್ಕೊಂಡು ನೀವು ವರ್ಕ್ ಮಾಡಿ. ಅದರಲ್ಲೇನು ಕಾಂಪ್ರಮೈಸ್ ಆಗಬೇಕಾಗಿಲ್ಲ. ಫಸ್ಟು ನಿಮಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೆ ಅದು ಮುಖ್ಯ. ನೋಡಿ ಈಗ ಇದನ್ನು ಎಳೆದು ಇಟ್ಕೊಂಡು ದಾರನ ಈ ರೀತಿ ಮೇಲೆ ಎಳ್ಕೊಂಡು ರೊಟೇಟ್ ಮಾಡ್ಕೊಂಡ್ರೆ ಆಯಿತು. ಇದನ್ನು ಅಷ್ಟೇ 2 ಇಟ್ಕೊಳ್ಳಿ. ಮತ್ತು ಈಗ ನೆಕ್ಸ್ಟು ನಮಗೆ 2 ಬೀಡ್ ಬೇಕಾಗಲ್ಲ, 1 ಬೀಡಾದರೆ ಸಾಕು. 1 ಬೀಡನ್ನು ಹಾಕ್ಬಿಟ್ಟು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಬಾಕ್ಸನ್ನು. ನೋಡಿ ಇದು ತುಂಬಾ ತೆಳು ಇರುತ್ತೆ, ತುಂಬಾ ಸೆನ್ಸಿಟಿವ್ ಅಂತಲೇ ಹೇಳ್ಬೋದು. ನೀಡಲ್ಲೇ ಸೆನ್ಸಿಟಿವ್, ಇದು ಬಳುಕುತ್ತೆ ಫ್ರೆಂಡ್ಸ್. ಇದು ನೋಡಿ ಇದನ್ನು ಈ ರೀತಿ ತಗೊಂಡು ಪುನಃ ಇದಕ್ಕೆ ಲೋಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಲೋಡ್ ಮಾಡ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಪುನಃ ಇಲ್ಲಿ 2 ಬಿಟ್ಟು ಪುನಃ ಇದನ್ನು ರೊಟೇಟ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಪುನಃ ಇಲ್ಲಿ ರೊಟೇಟ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ಒಂದು 2 ಬೀಡಾದರೆ ಸಾಕು. ಇಲ್ಲೇ ಇದೆ ನೋಡಿ, ಅದೇ 2 ಬೀಡನ್ನು ತಗೊಂಡು ಇಲ್ಲಿ
ಇಲ್ಲಿ ಇದು ಮಾಡ್ಕೊತೀನಿ ನಾನು. ಈಗ ಇದರೊಳಗಡೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈಗ ಏನು ಮಾಡಿದ್ದೀನಲ್ಲ ಅದರೊಳಗಡೆಗೆ ಯಾವ ರೀತಿ ಥ್ರೆಡ್ ವರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಅದರಲ್ಲೇ ಇನ್ನೊಂದು ಡಿಸೈನ್ ಕಲಿಬೋದು, ಇಲ್ಲಾಂದರೆ ಸುಮ್ಮನೆ ಇದು ಡಿಸೈನ್ ಅಷ್ಟು ವೇಸ್ಟ್ ಆಗುತ್ತೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈಗ ನೋಡಿ ಪುಟ್ಟದ ಸೈಡಲ್ಲೆಲ್ಲ ಹಿಂಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಈ ರೀತಿ ನೀವು ಬೀಡನ್ನು ವರ್ಕ್ ಮಾಡೋದನ್ನು ನಿಧಾನವಾಗಿ ಕಲಿಬೇಕು. ಯಾಕೆ ಇದನ್ನೇ ತೋರಿಸ್ಕೊಟ್ಟೆ ನಾನು ಅಂತಂದರೆ ಇದ್ರೊಳಗಡೆ ಎಲ್ಲ ಥ್ರೆಡ್ ವರ್ಕ್ ಬಂದಿರುತ್ತೆ. ಸುತ್ತ ನಾವು ಔಟ್ಲೈನ್ಗೆ ನಾವು ಬೀಡನ್ನು ಕೊಟ್ಟರೆ ತುಂಬ ರಿಚ್ ಲುಕ್ ಕೊಡುತ್ತೆ. ಇದು ಅಷ್ಟೇ, ಯಾವ ರೀತಿ ಶೇಪ್ಗೆ ಯಾವ ರೀತಿ ನಾವೆಲ್ಲ ರೊಟೇಟ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇದನ್ನು ತೋರಿಸ್ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇರುವಂಥ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.